ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಒಂದು ಕತೆ ಓದೋಣ. ಈ ಕಥೆಯನ್ನು ನಾನು ಲಿಟಲ್ ಏಜೆಂಟ್ಸ್ ಫೇರಿ ಟೇಲ್ಸ್ ಕಲೆಕ್ಷನ್ ಓಸ್ವಾಲ್ ಬುಕ್ಸ್ ರವರದ್ದು ಇದರಿಂದ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಕತೆಗಳು 2 ರಿಂದ 5 ವರ್ಷದ ಮಕ್ಕಳಿಗೆ ಇಷ್ಟವಾಗುವಂಥದ್ದು. ಇದೆಲ್ಲ ಇಂಗ್ಲೀಷಲ್ಲಿದೆ. ಇದನ್ನು ನಾನು ಕನ್ನಡದಲ್ಲಿ ಅನುವಾದ ಮಾಡಿದಾಗ ನಿಮಗೆ 2 ಭಾಷೆಗಳಲ್ಲಿ ಈ ಕಥೆಯನ್ನು ಎಂಜಾಯ್ ಮಾಡುವ ಒಂದು ಆಪರ್ಚುನಿಟಿ ಅಥವಾ ಸೌಲಭ್ಯ ಸಿಗತ್ತೆ. ಈ ಬುಕ್ಸ್ ಅಥವಾ ಪುಸ್ತಕಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಇದನ್ನು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೋಡಿ ಬೇಕಾದರೆ ಇಷ್ಟವಾದದ್ದನ್ನು ಆಯ್ಕೆ ಮಾಡಿಕೊಂಡು ಆನ್ಲೈನಲ್ಲಿ ಖರೀದಿಸ್ಕೊಳ್ಬೋದು. ಇದು 2 ರಿಂದ 5 ವರ್ಷ ಅಲ್ಲದೆ ಬೇರೆ ವಯೋಮಿತಿಯ ಮಕ್ಕಳಿಗೂ ಬೇಕಾಗುವಂತಹ ಪಠ್ಯಕ್ರಮಕ್ಕೆ ಅನ್ವಯಿಸುವಂತಹ ಪುಸ್ತಕಗಳು ಇಲ್ಲಿದೆ. ನೀವು ಹೋಗ್ಬಿಟ್ಟು ಬ್ರೌಸ್ ಮಾಡಿಬಿಟ್ಟು ಆನ್ಲೈನಲ್ಲಿ ಖರೀದಿಸ್ಕೋಬೋದು. ಲಿಟಲ್ ಲೆಜೆಂಡ್ಸ್ ಫೇರಿ ಟೇಲ್ಸಲ್ಲಿ ತುಂಬ ಕಥೆಗಳಿವೆ. ಆಲಿಸ್ ಇನ್ ವಂಡರ್ಲ್ಯಾಂಡ್, ಬ್ಯೂಟಿ ಆ್ಯಂಡ್ ದ ಬೀಸ್ಟ್, ಸಿಂಡ್ರೆಲಾ, ರಪಂಜೆಲ್ ಮುಂತಾದವು. ಇವುಗಳೆಲ್ಲ ಸರಳವಾದ ಭಾಷೆಯಲ್ಲಿದೆ, ಮಕ್ಕಳಿಗೆ ಓದೋಕ್ಕೂ ಇಷ್ಟ ಆಗತ್ತೆ. ಅದಲ್ಲದೆ ಪ್ರತಿ ಪುಟಗಳು ತುಂಬ ಚೆನ್ನಾಗಿ ಆಕರ್ಷಣೀಯವಾಗಿದ್ದು ಚಿತ್ರಣಗಳೊಂದಿಗೆ ತುಂಬಿದೆ. ಆದ್ದರಿಂದ ಮಕ್ಕಳಿಗೆ ಓದೋದ್ರ ಜೊತೆ ಅದನ್ನು ಒಂಥರ ಅನುಭವಿಸೋದಂತಹ ಅನುಭವ ಬರುತ್ತೆ. ಮಕ್ಕಳಿಗೆ ಇದೆಲ್ಲ ಒಂದು ಮನೋಹರ ಸಂಕಲನ, ಸೃಜನಶೀಲತೆ ಮತ್ತು ಧೈರ್ಯವನ್ನು ಉಂಟು ಮಾಡುವ ಒಂದು ಅದ್ಭುತ ಚಿತ್ರಣಗಳೊಂದಿಗೆ ಮೋಹಕ ಕಥೆಗಳಲ್ಲಿ ಮುಳುಗಿ ಹೋಗುವಂಥ ಒಂದು ಅನುಭವ ಸಿಗತ್ತೆ. ಸ್ವತಂತ್ರ ಓದುವಿಕೆ ಮತ್ತು ಕೇಳುವಿಕೆಗೆ ಪೂರಕವಾಗಿರುವ ಕಥೆಗಳು ಪ್ರಾರಂಭಿಕ ಭಾಷಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಇದಕ್ಕೆ ಬೇಕಾಗಿ ಇಂಥ ಪುಸ್ತಕಗಳು ತುಂಬ ಸಹಾಯ ಆಗುತ್ತೆ ಮಕ್ಕಳಿಗೆ. ಅಲ್ಲದೆ ಮೌಲ್ಯಯುತ ಜೀವನ ಪಾಠಗಳನ್ನು ಕೂಡ ಕಲಿಸುತ್ತೆ. ಇದು ಮಕ್ಕಳ ಸೃಜನಶೀಲತೆಯನ್ನು ಉತ್ತೇಜಿಸುವ ಜೊತೆ ಕಿರಿಯ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಹೆಚ್ಚಿಸೋಕ್ಕೆ ಒಂಥರ ಸುಲಭ ಆಗುತ್ತೆ. ಇವತ್ತು ಈ ಕಲೆಕ್ಷನಿಂದ ಒಂದು ಕಥೆಯನ್ನು ಆರಿಸ್ಕೊಂಡು ಓದ್ತೀನಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. In this video, let's read a story from Little Legends Fairy Tales by Oswald Books. They have stories like Alice in Wonderland, Beauty and Beast, Cinderella, and many more. These are of 2 to 5 years age group. Let me pick one of the stories and read for you. It's in English and I'll be translating it in Kannada, so you can enjoy the story in both the languages. Coming videos, let me read another story from the same collection. If you go through the website of Oswald Books, you can see many more books collection related to your academics as well. I'll be choosing the beginners level or the junior level and specialty stories, which is easier for the kids to read and understand as well as to learn a new language. These books are quite attractive with beautiful illustrations, so that kids not only will enjoy reading as well as they'll be able to imagine and they can feel the story, or their imagination and visualization skills also will improve along with their reading skills. I'll be sharing the link of this books collection in the description of the video as well. You can browse through their website and you can buy these books online, whichever you like. Let's start. Alice in Wonderland from Oswald Books. Alice, name of the girl. Wonderland andre ಮಾಯಾಲೋಕ. ಆಲಿಸ್ ಇನ್ ವಂಡರ್ಲ್ಯಾಂಡ್ ಕತೆ ಓದೋಣ. ಓಸ್ವಾಲ್ ಬುಕ್ಸ್ ಅವರದ್ದು ಆಯ್ಕೆ ಮಾಡ್ಕೊಂಡಿದ್ದೀನಿ. ವಂಡರ್ಲ್ಯಾಂಡ್ ಅಂದರೆ ಮಾಯಾಲೋಕ ಅನ್ಬೋದು. ಮಾಯಾಲೋಕದಲ್ಲಿ ಆಲಿಸ್ ನೋಡೋಣ. A long time ago, there lived Alice and her sister. ಬಹಳ ಹಿಂದೆ ಆಲಿಸ್ ಅವಳ ಸಹೋದರಿ ಜೊತೆ ವಾಸಿಸುತ್ತಿದ್ದಳು. ಲಿವ್ಡ್ ಈಸ್ ವಾಸಿಸು, ಸಿಸ್ಟರ್ ಈಸ್ ಸಹೋದರಿ. ಲಾಂಗ್ ಟೈಮ್ ಅಗೋ ಬಹಳ ಹಿಂದೆ.
Once upon a time, we tell it same way. One day they went to play in the nearby jungle. ಒಂದು ದಿನ ಅವರಿಬ್ರು ಹತ್ತಿರದ ಕಾಡಿಗೆ ಆಟವಾಡಲು ಹೋದರು. ಪ್ಲೇಸ್ ಆಟ, ನಿಯರ್ ಬೈ ಹತ್ತಿರ, ವೆಂಟ್ ಹೋಗು. ಸೂನ್ ದೇ were tired and decided to rest for some time. ಸ್ವಲ್ಪದರಲ್ಲೇ ಅವರಿಬ್ಬರು ಸುಸ್ತಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಕ್ಕೆ ಯೋಚಿಸಿದ್ರು ಅಥವಾ ನಿರ್ಧರಿಸಿದ್ರು. ಡಿಸೈಡ್ ಇಸ್ ನಿರ್ಧರಿಸು. ಸಮ್ ಟೈಮ್ ಸ್ವಲ್ಪ ಹೊತ್ತು, ಟಯರ್ಡ್ ಸುಸ್ತಾಗು. While they were resting under a tree, Alice noticed a rabbit passing by. ಅವರು ಹಾಗೆ ವಿಶ್ರಾಂತಿ ತಗೊಳ್ತಿದ್ದ ಹಾಗೆ, ಒಂದು ಮರದ ಕೆಳಗೆ ವಿಶ್ರಾಂತಿ ತಗೊಳ್ತಾ ಇದ್ದ ಹಾಗೆ ಆಲಿಸ್ ಅಲ್ಲಿಂದ ಒಂದು ಮೊಲ ಹಾದು ಹೋಗುವುದನ್ನು ನೋಡಿದ್ಲು. ನೋಟಿಸ್ ಅಂದರೆ ಗಮನಿಸಿದ್ಲು. ಪಾಸಿಂಗ್ ಬೈ ಅಂದರೆ ಹಾದು ಹೋಗೋದು. ಅಂಡರ್ ಕೆಳಗೆ, ಟ್ರೀ ಅಂದರೆ ಮರ, ರೆಸ್ಟ್ ತಗೊಳ್ತಾ ಇದ್ದಂಗೆ ವಿಶ್ರಾಂತಿ ತಗೊಳ್ತಾ ಇದ್ದಂಗೆ ಮೊಲ ಅಲ್ಲಿಂದ ಹಾದು ಹೋಗೋದನ್ನು ಆಲಿಸ್ ಗಮನಿಸಿದ್ಲು. ದಿಸ್ ರ್ಯಾಬಿಟ್ ವಾಸ್ ಕ್ವೈಟ್ ಸ್ಪೆಷಲ್. ಈ ಮೊಲ ಸ್ವಲ್ಪ ವಿಶೇಷವಾಗಿತ್ತು. ಸ್ಪೆಷಲ್ ವಿಶೇಷ. ಹಿ ವಾಸ್ ವೇರಿಂಗ್ ಅ ಕೋಟ್ ಆ್ಯಂಡ್ ಹಿ ವಾಸ್ ಸ್ಕರ್ರಿಂಗ್ ಅರೌಂಡ್ ಇನ್ ಅ ರಶ್. ಅದು ಕೋಟು ಧರಿಸಿತ್ತು ಮತ್ತು ಅವಸರದಲ್ಲಿ ಓಡಾಡುತ್ತಿತ್ತು. ಹಿ ಕೆಪ್ಟ್ ಚೆಕಿಂಗ್ ಹಿಸ್ ಪಾಕೆಟ್ ವಾಚ್ ಓವರ್ ಆ್ಯಂಡ್ ಓವರ್ ಅಗೇನ್. ಅದು ತನ್ನ ಜೇಬು ಗಡಿಯಾರವನ್ನು ಪುನಃ ಪುನಃ ಪರೀಕ್ಷಿಸುತ್ತಿತ್ತು. ಚೆಕ್ ಇಸ್ ಪರೀಕ್ಷಿಸು. ಪಾಕೆಟ್ ವಾಚ್, ಪಾಕೆಟ್ ಜೇಬು, ವಾಚ್ ಇಸ್ ಗಡಿಯಾರ. ಓವರ್ ಆ್ಯಂಡ್ ಓವರ್ ಪುನಃ ಪುನಃ ಪರೀಕ್ಷಿಸುತ್ತಿತ್ತು. ಹಿ ವಾಸ್ ಸ್ಯಾಡ್ ಅಬೌಟ್ ಬೀಯಿಂಗ್ ಲೇಟ್ ಫಾರ್ ಸಮಥಿಂಗ್ ಇಂಪಾರ್ಟೆಂಟ್. ಆ ಮೊಲ ಯಾವುದೋ ಒಂದು ವಿಷಯದ ಬಗ್ಗೆ, ಮಹತ್ವದ ವಿಷಯದ ಬಗ್ಗೆ ತಡವಾಗುವ ಹಾಗೆ ದುಃಖ ಪಡುತ್ತಿತ್ತು. ಸ್ಯಾಡ್ ದುಃಖ, ಬೀಯಿಂಗ್ ಲೇಟ್ ಈಸ್ ತಡವಾಗುವುದು. ಸಮಥಿಂಗ್ ಇಂಪಾರ್ಟೆಂಟ್, ಇಂಪಾರ್ಟೆಂಟ್ ಈಸ್ ಮಹತ್ವ, ಮಹತ್ವದ ಏನೋ ವಿಷಯ ತಡವಾಗುತ್ತಿದೆ ಅಂತ ದುಃಖ ಪಡುತ್ತಿತ್ತು. ಆಲಿಸ್ ಚೋಸ್ ಟು ಫಾಲೋ ದ ರ್ಯಾಬಿಟ್. ಆಲಿಸ್ ಆ ಮೊಲವನ್ನು ಹಿಂಬಾಲಿಸೋದನ್ನ ಯೋಚಿಸಿದ್ಲು ಅಥವಾ ಆಯ್ಕೆ ಮಾಡಿದ್ಲು. ಚೋಸ್ ಇಸ್ ಟು ಆಯ್ಕೆ, ಫಾಲೋ ಅಂದರೆ ಹಿಂಬಾಲಿಸು. ರ್ಯಾಬಿಟ್ ಮೊಲ, ಮೊಲವನ್ನು ಹಿಂಬಾಲಿಸೋದನ್ನ ಆಯ್ಕೆ ಮಾಡಿದ್ಲು. ಕ್ವೈಟ್ಲಿ ಶಿ ಟ್ರೇಲ್ಡ್ ಬಿಹೈಂಡ್ ಹಿಮ್ ಅಂಟಿಲ್ ದೇ ರೀಚ್ಡ್ ಅ ಸ್ಮಾಲ್ ಹೋಲ್. ಮೆತ್ತಗೆ ಅವಳು ಆ ಮೊಲವನ್ನು ಹಿಂಬಾಲಿಸಿದ್ಲು. ಎಲ್ಲಿ ತನಕ? ಆ ಮೊಲ ಒಂದು ಚಿಕ್ಕ ರಂಧ್ರ ತಲುಪುವ ತನಕ ಅದನ್ನ ಹಿಂಬಾಲಿಸಿದ್ಲು. ಟ್ರೇಲ್ ಬಿಹೈಂಡ್, ಫಾಲೋಡ್ ಹಿಮ್ ಅಂದರೆ ಟ್ರೇಲ್ ಬಿಹೈಂಡ್ ಅಥವಾ ಹಿಂಬಾಲಿಸುವುದು. ರೀಚ್ ಅಂದರೆ ತಲುಪುವುದು. ಸ್ಮಾಲ್ ಚಿಕ್ಕ, ಹೋಲ್ ರಂಧ್ರ. The rabbit slipped into the hole effortlessly, but Alice couldn't fit inside because she was too big. ಆ ಮೊಲ ಸುಲಭವಾಗಿ ಆ ರಂಧ್ರದ ಒಳಗೆ ನುಸುಳಿ ಹೋಯಿತು. ಆದರೆ ಆಲಿಸ್ ನುಸುಳಲು ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಅವಳು ತುಂಬ ದೊಡ್ಡದಾಗಿದ್ಲು. ಟೂ ಬಿಗ್, ತುಂಬ ದೊಡ್ಡ. ಇನ್ಸೈಡ್ ಒಳಗೆ, ಸ್ಲಿಪ್ ಇಂಟು ದಟ್ ಇಸ್ ನುಸುಳಿ. ಎಫರ್ಟ್ಲೆಸ್ಲಿ ಸುಲಭವಾಗಿ, ಯಾವುದೇ ಕಷ್ಟಪಡದೆ ಸುಲಭವಾಗಿ ಆ ಮೊಲ ರಂಧ್ರದೊಳಗೆ ಹೋಯಿತು. ಆಲಿಸ್ ದೊಡ್ಡದಾಗಿರೋದ್ರಿಂದ ಅವಳಿಗೆ ಆ ರಂಧ್ರದೊಳಗೆ ಹೋಗಲು ಸಾಧ್ಯವಾಗಲಿಲ್ಲ. All of a sudden she spotted a bottle nearby with the words "Drink me on it." ಅಕಸ್ಮಾತಾಗಿ ಅವಳು ಪಕ್ಕದಲ್ಲೇ ಒಂದು ಬಾಟ್ಲಿಯನ್ನು ಕಂಡ್ಲು. ಅದರ ಮೇಲೆ ಡ್ರಿಂಕ್ ಮೀ ಅಂದರೆ ನನ್ನನ್ನು ಕುಡಿ ಅಂತ ಪದಗಳಲ್ಲಿ ಬರ್ದಿತ್ತು. ಸ್ಪಾಟೆಡ್ ಅಂದರೆ ಗಮನಿಸು. ಸಡನ್ ಅಂದರೆ ಆಕಸ್ಮಿಕವಾಗಿ. ಫೀಲಿಂಗ್ ಕ್ಯೂರಿಯಸ್ ಶಿ ಟುಕ್ ಅ ಸಿಪ್. ಕುತೂಹಲದಿಂದ ಅವಳು ಒಂದು ಗುಡ್ಕು ಕುಡಿದ್ಲು. ಸಿಪ್ ಅಂದರೆ ಗುಡ್ಕು. ಅವಳು ಒಂದು ಗುಡ್ಕು ತೆಗೆದುಕೊಂಡ್ಲು. ಕ್ಯೂರಿಯಸ್, ಕುತೂಹಲ. ಸರ್ಪ್ರೈಸಿಂಗ್ಲಿ ಶಿ ಶ್ರ್ಯಾಂಕ್ ಟು ದ ಸೈಜ್ ಆಫ್ ದ
ರ್ಯಾಬಿಟ್. ಆಶ್ಚರ್ಯಕರ ಏನಂದ್ರೆ ಅವಳು ಆ ಮೊಲದ ಗಾತ್ರಕ್ಕೆ ಚಿಕ್ಕದಾಗ್ಬಿಟ್ಲು. ಶ್ರ್ಯಾಂಕ್ ಇಸ್ ಚಿಕ್ಕದಾಗು, ಸೈಜ್ ಅಂದ್ರೆ ಗಾತ್ರ, ಮೊಲದ ಸೈಜಿಗೆ ಅಥವಾ ಗಾತ್ರಕ್ಕೆ ಅಷ್ಟು ಚಿಕ್ಕದಾಗ್ಬಿಟ್ಲು. She entered the hole and found a small door that led to a beautiful garden. ಅವಳು ಈಗ ಆ ಮೊಲದ ಗಾತ್ರಕ್ಕೆ ಚಿಕ್ಕದಾಗಿದ್ದರಿಂದ ಆ ರಂಧ್ರದೊಳಗೆ ಆರಾಮಾಗಿ ಹೋಗ್ಬೋದಿತ್ತು. ಅವಳು ಆ ರಂಧ್ರದಿಂದಾಗಿ ಒಳಗೆ ಹೋದಾಗ ಅಲ್ಲಿ ಅವಳೊಂದು ಚಿಕ್ಕ ದ್ವಾರ ಅಥವಾ ಬಾಗಿಲನ್ನ ಕಂಡ್ಲು. ಅದು ಸುಂದರವಾದ ತೋಟದ ಕಡೆಗೆ ಹೋಗ್ತಾ ಇತ್ತು. ಸ್ಮಾಲ್ ಅಂದರೆ ಚಿಕ್ಕ, ಡೋರ್ ಬಾಗ್ಲು, ಫೌಂಡ್ ಅಂದರೆ ಕಂಡು ಹಿಡಿದ್ಲು, ಎಂಟರ್ ಅಂದರೆ ಪ್ರವೇಶಿಸು, ಬ್ಯೂಟಿಫುಲ್ ಸುಂದರವಾದ, ಗಾರ್ಡನ್ ಅಂದರೆ ತೋಟ. ಆ ಚಿಕ್ಕದಾದ ದ್ವಾರ ಅಥವಾ ಬಾಗ್ಲು ಸುಂದರವಾದ ತೋಟದ ಕಡೆಗೆ ತೋರಿಸ್ತಾ ಇತ್ತು. As Alice explored the beautiful garden following the rabbit, she met a caterpillar sitting on a mushroom and smoking a water pipe. ಆಲಿಸ್ ಸುಂದರವಾದ ತೋಟವನ್ನು ಅನ್ವೇಷಿಸುತ್ತಾ ಮೊಲವನ್ನು ಅನುಸರಿಸುತ್ತಾ ಹೋದ ಹಾಗೆ ಒಂದು ಹುಳು ಅಣಬೆಯ ಮೇಲೆ ಕುಳಿತುಕೊಂಡು ನೀರಿನ ಪೈಪ್ ಸೇರುತ್ತಿರುವುದನ್ನು ನೋಡಿದಳು, ಅದನ್ನು ಭೇಟಿ ಮಾಡಿದಳು. ಕ್ಯಾಟರ್ಪಿಲ್ಲರ್ ಇಸ್ ಹುಳು, ಮಶ್ರೂಮ್ ಅಣಬೆ, ಸ್ಮೋಕ್ ಇಸ್ ಧೂಮಪಾನ, ಸ್ಮೋಕಿಂಗ್ ಇಸ್ ಧೂಮಪಾನ, ಎಕ್ಸ್ಪ್ಲೋರ್ ಅನ್ವೇಷಿಸು, ಫಾಲೋಯಿಂಗ್ ಅನುಸರಿಸು ಅಥವಾ ಹಿಂಬಾಲಿಸು. She got close, accidentally breathed in the smoke, and suddenly the world around her turned into strange colors. ಅವಳು ಆಕಸ್ಮಿಕವಾಗಿ ಆ ಧೂಮವನ್ನು ಉಸಿರಾಡಿದ್ಲು. ಆಕ್ಸಿಡೆಂಟ್ಲಿ, ಆಕಸ್ಮಿಕವಾಗಿ. ಸ್ಮೋಕ್ ಈಸ್ ಧೂಮ, ಬ್ರೀದ್ ಈಸ್ ಉಸಿರಾಡು. ಅಷ್ಟೊತ್ತಿಗೆ ಆಕಸ್ಮಿಕವಾಗಿ ಏನಾಯ್ತಂದ್ರೆ ಅವಳ ಸುತ್ತಲಿದ್ದ ಲೋಕ ವಿಚಿತ್ರ ಬಣ್ಣಗಳಿಗೆ ತಿರುಗಿತು. The world around her turned into strange colors. ಸಡನ್ಲಿ, ಆಕಸ್ಮಿಕವಾಗಿ, ವರ್ಲ್ಡ್ ಜಗತ್ತು ಅಥವಾ ಪ್ರಪಂಚ ಅಥವಾ ಲೋಕ, ಅರೌಂಡ್ ಸುತ್ತಲೂ, ಸುತ್ತಲಿನ ಲೋಕ, ಟರ್ನ್ಡ್ ಅಂದರೆ ಬದಲಾಗು, ಇಂಟು ಸ್ಟ್ರೇಂಜ್ ಕಲರ್ಸ್, ವಿಚಿತ್ರ, ಸ್ಟ್ರೇಂಜ್ ಇಸ್ ವಿಚಿತ್ರ, ಕಲರ್ ಬಣ್ಣಕ್ಕೆ ತಿರುಗಿತು. Fortunately, this didn't last long and Alice quickly returned to her senses. ಇದು ಹೆಚ್ಚು ಕಾಲವಿರಲಿಲ್ಲ, ಅದೃಷ್ಟವಶಾತ್, ಫಾರ್ಚುನೇಟ್ಲಿ ಹೆಚ್ಚು ಕಾಲ ಇರಲಿಲ್ಲ, ಇಟ್ ಡಿಂಟ್ ಲಾಸ್ಟ್ ಲಾಂಗ್. ಆಲಿಸ್ ಶೀಘ್ರವೇ ನಿಶ್ಚೇತನಗೊಂಡಳು. ಶಿ ರಿಟರ್ನ್ ಟು ಹರ್ ಸೆನ್ಸಸ್ ಕ್ವಿಕ್ಲಿ, ಶೀಘ್ರವಾಗಿ. Alice stood up and resumed her pursuit of the rabbit. ಆಲಿಸ್ ಎದ್ದು ಮೊಲವನ್ನು ಬೆನ್ನತ್ತಿದಳು. She followed him until she arrived at a curious party. ಆಕೆ ಅವನನ್ನು ಅನುಸರಿಸಿದಳು, ಒಂದು ಕುತೂಹಲಕರವಾದ ಪಾರ್ಟಿಗೆ ತಲುಪಿದಳು. ಅರೈವ್ಡ್ ಅಂದರೆ ತಲುಪು, ಕ್ಯೂರಿಯಸ್ ಕುತೂಹಲಕರವಾದ ಪಾರ್ಟಿಗೆ ಆ ಮೊಲದ ಹಿಂದೆ ಬೆನ್ನತ್ತಿಕೊಂಡು ಹೋಗ್ತಾ ಹೋಗ್ತಾ ಕುತೂಹಲಕರವಾದ ಪಾರ್ಟಿ ತಲುಪಿದ್ಲು. ಇಟ್ ವಾಸ್ ಅ ಟೀ ಪಾರ್ಟಿ, ಅದೊಂದು ಚಹಾ ಪಾರ್ಟಿ, ಟೀ ಚಹಾ. ಆ್ಯಂಡ್ ದ ಗೆಸ್ಟ್ಸ್ ವರ್ ದ ಮಾರ್ಚ್ ಹೇರ್, ದ ಮ್ಯಾಡ್ ಹ್ಯಾಟರ್ ಆ್ಯಂಡ್ ದ ರ್ಯಾಬಿಟ್. ಅಲ್ಲಿ ಅತಿಥಿಗಳಾಗಿ ಯಾರು ಬಂದಿದ್ರು? ಗೆಸ್ಟ್ ಅಂದರೆ ಅತಿಥಿಗಳು. ಯಾರೆಲ್ಲ ಬಂದಿದ್ರು? ಮಾರ್ಚ್ ಹೇರ್, ಮ್ಯಾಡ್ ಹ್ಯಾಟರ್ ಮತ್ತು ಅದೇ ಮೊಲ. ಇವರೆಲ್ಲ ಅತಿಥಿಗಳಾಗಿ ಆ ಟೀ ಪಾರ್ಟಿಗೆ ಬಂದಿದ್ರು. ದೇ ಸೀಮ್ ಟು ಬಿ ಇನ್ ಅ ಕಾನ್ಸ್ಟೆಂಟ್ ಸ್ಟ್ರಗಲ್ ವಿತ್ ದ ಟೈಮ್, ಆಲ್ವೇಸ್ ಹ್ಯಾವಿಂಗ್ ಅನ್ ಆರ್ಗ್ಯುಮೆಂಟ್. ಅವರೆಲ್ಲ
ಕಾಲದ ಜೊತೆಗೆ ಸದಾ ಕಲಹಿಸುತ್ತಿದ್ದಂತೆ ಕಾಣಿಸ್ತು. ಸೀಮ್ಡ್ ಅಂತ ಕಾಣಿಸಿತ್ತು. ಏನಂತ? ಕಾನ್ಸ್ಟಂಟ್, ಸದಾ. ಸ್ಟ್ರಗಲ್ ಅಂದರೆ ಕಲಹಿಸು ಅಥವಾ ಕಷ್ಟಪಡುವಂತೆ ಕಾಣಿಸ್ತು ಕಾಲದ ಜೊತೆ. ಆಲ್ವೇಸ್ ಹ್ಯಾವಿಂಗ್ ಆ್ಯನ್ ಆರ್ಗ್ಯುಮೆಂಟ್. ಆಲ್ವೇಸ್ ದೇವರ್, ಅವರು ಸದಾ ಕಾಲ ಏನು ವಿಮರ್ಶಿಸುತ್ತಿದ್ದಂತೆ. ಆರ್ಗ್ಯುಮೆಂಟ್ ವಿಮರ್ಶಿಸು ಅಥವಾ ತಕರಾರು ಮಾಡ್ತಿದ್ದಂತೆ ಕಾಣಿಸ್ತು. ದ ಟೈಮ್ ಹಿಯರ್ ವಾಸ್ ಆಲ್ವೇಸ್ 6 in the clock. ಗಡಿಯಾರದಲ್ಲಿ ಎಷ್ಟು ಯಾವಾಗ ಹೊತ್ತಿಗೆ ನೋಡಿದ್ರು ಬರೀ 6 ಗಂಟೆನೇ ತೋರಿಸ್ತಾ ಇತ್ತು. ಆಲಿಸ್ ಲೆಫ್ಟ್ ದ ಪಾರ್ಟಿ ಆ್ಯಂಡ್ ವಾಕ್ ಫರ್ದರ್. ಆಲಿಸ್ ಪಾರ್ಟಿಯಿಂದ ಹೊರಹೋಗಿ ಮುಂದೆ ನಡೆಯಲು ಆರಂಭಿಸಿದ್ಲು. ಆಫ್ಟರ್ ಸಮ್ ಟೈಮ್ ಶಿ ಸಾ 3 gardeners who looked like playing cards. ಸ್ವಲ್ಪ ಸಮಯದ ನಂತರ ಆಕೆ ಕಾರ್ಡ್ಗಳಂತೆ ಕಾಣುವ 3 ತೋಟಗಾರರನ್ನು ಕಂಡಳು. 3 ಗಾರ್ಡನರ್ಸ್, ತೋಟಗಾರರನ್ನು ಕಂಡಳು. ಅವರು ಪ್ಲೇಯಿಂಗ್ ಕಾರ್ಡ್ಸ್ ಅಥವಾ ಆಟವಾಡೋ ಕಾರ್ಡ್ ಥರ ಕಾಣಿಸ್ತಾ ಇದ್ರು. ಆಲಿಸ್ ವಂಡರ್ಡ್ ವೈ ದೇ ವರ್ ಪೇಂಟಿಂಗ್ ಆಲ್ ವೈಟ್ ರೋಸಸ್ ರೆಡ್. ಆಲಿಸ್ ಅವರನ್ನು ನೋಡಿ ಆಶ್ಚರ್ಯವಾಯಿತು. ಯಾಕೆಂದರೆ ಅವರು ಎಲ್ಲ ಬಿಳಿ ಗುಲಾಬಿಗಳನ್ನು ಕೆಂಪು ಬಣ್ಣಗೊಳಿಸ್ತಿದ್ರು. ವೈಟ್ ಬಿಳಿ, ರೋಸ್ ಗುಲಾಬಿ, ರೆಡ್ ಕೆಂಪು. ಕಲರ್ ಅಂದರೆ ಬಣ್ಣ. When she asked them, they said, we had accidentally planted all white roses, so now we are painting them red. ಅವರನ್ನು ಕೇಳಿದಾಗ ಅವ್ರು ನಾವು ತಪ್ಪಾಗಿ ಎಲ್ಲ ಬಿಳಿ ಗುಲಾಬಿಗಳನ್ನು ಇಟ್ಟಿದ್ದೇವೆ, ಆದ್ದರಿಂದ ಈಗ ನಾವು ಅವುಗಳನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತಾ ಇದ್ದೀವಿ ಅಥವಾ ಕೆಂಪು ಬಣ್ಣ ಹಚ್ತಾ ಇದ್ದೀವಿ ಎಂದು ಹೇಳಿದರು. ಬಿಳಿ ಗುಲಾಬಿ ನೆಟ್ಟಿದ್ರಿಂದ ಈಗ ಅವುಗಳಿಗೆ ಕೆಂಪು ಬಣ್ಣ ಬಳಿತಾ ಇದ್ದೀವಿ ಅಂತ ಆ ತೋಟಗಾರರು ಆಲಿಸ್ಗೆ ಹೇಳಿದರು. ಆಫ್ಟರ್ ವೈಲ್ ದ ಕ್ವೀನ್ ಆಫ್ ಹಾರ್ಟ್ಸ್ ಕೇಮ್ ಇನ್ ಟು ದ ಗಾರ್ಡನ್. ಸ್ವಲ್ಪ ಸಮಯದ ನಂತರ ಕ್ವೀನ್ ಆಫ್ ಹಾರ್ಟ್ಸ್ ತೋಟಕ್ಕೆ ಬಂದ್ಲು. ಶಿ ವಾಸ್ ಅಕಂಪನಿಡ್ ಬೈ ಹರ್ ಗೆಸ್ಟ್ ಆ್ಯಂಡ್ ದ ವೈಟ್ ರ್ಯಾಬಿಟ್ ಟೂ. ಅವಳ ಜೊತೆಯಲ್ಲಿ ಅವಳ ಅತಿಥಿಗಳು, ಗೆಸ್ಟ್ಸ್, ಮತ್ತು ಬಿಳಿ ಮೊಲವೂ ಇತ್ತು. ದಟ್ ವೈಟ್ ರ್ಯಾಬಿಟ್, ಬಿಳಿ ಮೊಲನು ಜೊತೆಗೆ ಬಂದಿತ್ತು. ದಿ ಕೇಮ್ ಟು ದ ಗಾರ್ಡನ್ ಟು ಪ್ಲೇ ಕ್ರಾಕೆಟ್. ಅವರು ಆ ತೋಟಕ್ಕೆ ಕ್ರಾಕೆಟ್ ಆಡಕ್ಕೆ ಬಂದಿದ್ರು. ಟು ಮೇಕ್ ಥಿಂಗ್ಸ್ ಕ್ವೈಟ್ ಅನ್ಯೂಶುವಲ್, ದೇ ಡಿಸೈಡೆಡ್ ಟು ಯೂಸ್ ಹೆಡ್ಜ್ಹಾಗ್ಸ್ ಆಸ್ ಬಾಲ್ಸ್, ಫ್ಲೆಮಿಂಗೋಸ್ ಆಸ್ ಮ್ಯಾಲೆಟ್ಸ್ ಆ್ಯಂಡ್ ಸೋಲ್ಜರ್ಸ್ ಆಸ್ ಹೂಪ್ಸ್ ಫಾರ್ ದ ಗೇಮ್. ಅವರು ಆಟವನ್ನು ಸ್ವಲ್ಪ ವಿಚಿತ್ರಗೊಳಿಸೋಕ್ಕೆ ಮುಳ್ಳುಹಂದಿ, ಹೆಡ್ಜ್ ಹಾಗ್ ಅಂದರೆ ಮುಳ್ಳುಹಂದಿಯನ್ನು ಚೆಂಡುಗಳಾಗಿ ಬಳಸ್ತಾ ಇದ್ರು. ಫ್ಲೆಮಿಂಗೋಗಳನ್ನು ಹೊಡೆಯುವ ದಂಡಗಳಾಗಿ, ಮ್ಯಾಲೆಟ್ಸ್, ಮತ್ತು ಸೋಲ್ಜರ್ಸ್ ಸೈನಿಕರನ್ನು ಹೂಪ್ಸ್, ಹೂಪ್ಸ್ ಅಂದರೆ ಸುರುಳಿ ಅಥವಾ ಉಂಗುರ ಥರ ಅದನ್ನು ಬಳಸ್ತಾ ಇದ್ರು ಆಟದಲ್ಲಿ. ಸ್ವಲ್ಪ ವಿಚಿತ್ರವಾಗಿ ಮಾಡೋಕ್ಕೆ ಗೇಮ್, ಆಟವನ್ನು ಅನ್ಯೂಶುವಲ್, ವಿಚಿತ್ರವಾಗಿ ಮಾಡಲಿಕ್ಕೆ ಅವರು ಈ ಪ್ರಾಣಿಗಳನ್ನು, ಹೆಡ್ಜ್ಹಾಗ್ ಮುಳ್ಳಂದಿಯನ್ನು, ಚೆಂಡಿನ ಹಾಗೆ ಫ್ಲೆಮಿಂಗೋವನ್ನು ಹೊಡೆಯುವ ದಂಡಗಳಾಗಿ, ಸೋಲ್ಜರ್ಸ್ ಅಥವಾ ಸೈನಿಕರನ್ನು ಸುರುಳಿ ಅಥವಾ ಉಂಗುರಗಳ ಥರ ಬಳಸ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ರು ಅಥವಾ ತೀರ್ಮಾನಿಸಿದ್ರು. Soon everyone returned to the castle and found the queen's start was missing. ಶೀಘ್ರದಲ್ಲೇ ಎಲ್ಲರೂ ಕೋಟೆಗೆ ಹಿಂತಿರುಗಿದ್ರು. ಕೋಟೆ ಅಲ್ಲಿ ಹೋದಾಗ ರಾಣಿಯ ಟಾಟ್ ಕಾಣೆಯಾಗಿರೋದು ಕಂಡುಬಂತು. ದೇ ಫೌಂಡ್, ಕಂಡುಕೊಂಡ್ರು. ಕ್ವೀನ್ಸ್, ರಾಣಿಯ ಟಾಟ್ ವಾಸ್ ಮಿಸ್ಸಿಂಗ್, ಅದು ಕಳೆದೋಗಿರೋದು ಗಮನಿಸಿದ್ರು. ದ ಕ್ವೀನ್ ಬಿಕೇಮ್ ಎಕ್ಸ್ಟ್ರೀಮ್ಲಿ ಅಪ್ಸೆಟ್ ಆ್ಯಂಡ್ ಫ್ಯೂರಿಯಸ್. ರಾಣಿ
ತುಂಬ ಖಿನ್ನತೆಗೊಳಗಾದ್ಲು ಹಾಗೂ ಕೋಪಗೊಂಡ್ಲು. ಫ್ಯೂರಿಯಸ್ ಅಂದರೆ ತುಂಬ ಕೋಪಗೊಳ್ಳೋದು. ಎಕ್ಸ್ಟ್ರೀಮ್ಲಿ ಅಪ್ಸೆಟ್ ತುಂಬ ಬೇಜಾರುಗೊಂಡ್ಲು ಅಥವಾ ದುಃಖಪಟ್ಲು ಅಥವಾ ಖಿನ್ನತೆಗೊಳಗಾದ್ಲು. In her frustration, she believed that Alice had taken the tart. In her frustration, she believed that Alice had taken the tart. ಈ ಥರ ಹತಾಶೆಗೊಂಡು ಅಥವಾ ಖಿನ್ನತೆಗೊಂಡ ಸಮಯದಲ್ಲಿ ಅವಳು ಆಲಿಸೇ ಈ ಟಾಟನ್ನು ತಗೊಂಡು ಹೋಗಿದ್ದಾಳೆ ಅಂತ ಅವಳು ನಂಬಿದ್ಲು. The queen's subjects also believed Alice had taken the tart. ರಾಣಿ ಅಧೀನದಲ್ಲಿದ್ದವರು ಆಲಿಸ್ ಟಾಟ್ ತಗೊಂಡಿದ್ದಾಳೆ ಅಂತ ನಂಬಿದ್ರು. ಬಿಲೀವ್ ಅಂದರೆ ನಂಬೋದು. ಕ್ವೀನ್ ಸಬ್ಜೆಕ್ಟ್ಸ್ ಅಂದರೆ ರಾಣಿಯ ಅಧೀನದಲ್ಲಿರೋರು, ಕೆಳಗಡೆ ಇರೋರು, ಅವರು ಆಲಿಸ್ನೇ ಟಾಟ್ ತಗೊಂಡಿದ್ದು ಅಂತ ನಂಬಿದ್ರು. ದೇ ಅಕ್ಯೂಸ್ಡ್ ಹರ್ ಆ್ಯಂಡ್ ಡಿಸೈಡೆಡ್ ಟು ಪುಟ್ ಹರ್ ಇನ್ ಪ್ರಿಸನ್. ಅವರೆಲ್ಲ ಆಲಿಸ್ ಮೇಲೆ ಆರೋಪಿಸಿದ್ರು ಹಾಗೂ ಅವಳನ್ನು ಕಾರಾಗೃಹಕ್ಕೆ ಹಾಕಕ್ಕೆ ನಿಶ್ಚಯಿಸಿದ್ರು. ಡಿಸೈಡ್ ಅಂದರೆ ನಿಶ್ಚಯಿಸಿದ್ದು, ಅಕ್ಯೂಸ್ ಅಂದರೆ ಆರೋಪಿಸಿದ್ರು. ಪ್ರಿಸನ್ ಕಾರಾಗೃಹ. Right as the soldiers were about to do so, Alice heard her sister's voice saying, "Wake up, Alice, it's time to go." Alice opened her eyes and realized that everything that had happened was just a dream. ಇಷ್ಟೇ ಹೊತ್ತಿಗೆ ಆಲಿಸ್ಗೆ ಅವಳ ಸಹೋದರಿ ಧ್ವನಿ ಕೇಳಿಸ್ತು. ಅವಳು ಏಳು ಆಲಿಸ್, ಹೋಗಬೇಕಾಗಿದೆ, ಏಳು ಅಂತ ಹೇಳೋದು ಕೇಳಿಸ್ತು. ಆಲಿಸ್ ಹರ್ಡ್ ಅಂದರೆ ಕೇಳೋದು. ಸಿಸ್ಟರ್ಸ್ ವಾಯ್ಸ್, ಸಹೋದರಿ ಅವಳ ಧ್ವನಿ, ವಾಯ್ಸ್ ಅಂದರೆ ಧ್ವನಿ ಕೇಳಿಸ್ತು. ವೇಕ್ ಅಪ್ ಅಂದರೆ ಏಳು. ಟೈಮ್ ಟು ಗೋ, ಹೋಗೋ ಹೊತ್ತಾಯ್ತು ಅಂತ ಹೇಳೋದು ಕೇಳಿಸ್ತು. ಆಲಿಸ್ ಕಣ್ ತೆರೆದು ನೋಡಿದಾಗ ಅವಳಿಗೆ ಏನನ್ನಿಸ್ತು, ಇಷ್ಟೊತ್ತು ನಡೆದಿದ್ದೆಲ್ಲ ಒಂದು ಕನಸು ಅನ್ನೋ ಅರಿವಾಯಿತು. ಡ್ರೀಮ್ ಅಂದರೆ ಕನಸು, ರಿಯಲೈಸ್ ಅಂದರೆ ಅರಿವಾಗೋದು. ಇಷ್ಟೊತ್ತು ಆಗಿದ್ದೆಲ್ಲ ಒಂದು ಕನಸು ಅನ್ನೋ ಅರಿವಾಯಿತು. This is all about Alice in Wonderland story. I hope you like this story, the book and the illustration and the narration part. In the next video we will read some more fairy tales. I hope you like this one. Please don't forget to like, share as well as subscribe to this channel. ನಿಮಗೆಲ್ಲ ಈ ಕತೆ ಇಷ್ಟ ಆಗಿರುತ್ತೆ ಹಾಗೂ ವರ್ಣನೆನೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.